ಇದಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೆ ಧ್ಯಾನ ಮಾಡಿರುವಂಥ 3 ಮಾತುಗಳಿಗಾಗಿ ಸ್ತೋತ್ರ. ಆಡಲಿಕ್ಕಿರುವಂಥ ನಾಲ್ಕನೇ ಮಾತಿಗಾಗಿ ಸ್ವಾಮಿ ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನೀನು ನನ್ನನ್ನು ಬಲಪಡಿಸು ಅಪ್ಪ ಕರ್ತನೆ. ಸಪ್ಪ ನನ್ನ ನಾಲಿಗೆ ನನ್ನ ತುಟಿಗಳನ್ನು ಶುದ್ಧಿ ಮಾಡು ಕರ್ತನೆ. ಅಪ್ಪ ನನ್ನ ಅಂತರಂಗದಿಂದ ನನ್ನ ಜ್ಞಾನವನ್ನು ಕರ್ತನೆ ಆಲೋಚನೆಯಿಂದ ನಿನ್ನ ನುಡಿಗಳು ಹೊರಬರಲಿ ಅಪ್ಪ ಕರ್ತನೆ. ಸಪ್ಪ ಈ ಒಂದು ವಾಕ್ಯದ ಮೂಲಕವಾಗಿ ನಿನ್ನ ಮಕ್ಕಳ ಜೊತೆಗೆ ನೀನು ಮಾತಾಡು. ಎಲ್ಲ ಘನಮಾನ ಮಹಿಮೆ ನೀನು ಸಲ್ಲಿಸ್ತೇವಪ್ಪ. ಆಮೆನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಶಿಲ್ಪೆ ಮೇಲೆ ಆಡಿರುವಂಥ 4ನೇ ಮಾತು, ಏಲಿ ಏಲಿ ಲಾಮ ಸಬಕ್ತಾನಿ, ನನ್ನ ದೇವರೇ ಯಾಕೆ ನನ್ನ ಕಡೆ ಇಟ್ಟಿದ್ದೀಯಾ ಅಂತ ಇದರ ಅರ್ಥ ನಾವು ನೋಡ್ತೇವೆ. ಈ ಒಂದು ವಾಕ್ಯ ಭಾಗ ಮತ್ತಾಯನ ಒಂದು ಬರೆದ ಸುವಾರ್ತೆ 27 ಮತ್ತು 46ನೇ ಒಂದು ವಚನದಲ್ಲಿ ಏಲಿ ಏಲಿ ಅಂತ ಇದೆ. ಹಾಗೆಯೇ ಮಾರ್ಕ 15:33ನೇ ಒಂದು ಅಧ್ಯಾಯ ಮತ್ತು 36ರವರೆಗೆ ಇರುವಂಥ ಆ ಒಂದು ವಚನಗಳಲ್ಲಿ ಎಲೋಹಿ ಎಲೋಹಿ ಲಾಮ ಸಬಕ್ತಾನಿ ಅಂತ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕಿಂತ ಮುಂಚೆ ಆ ಒಂದು ವಾಕ್ಯ ಭಾಗ ಓದ್ಕೊಳ್ಳೆ. ಮತ್ತಾಯ 27:45-47. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇವಿಯ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಾಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ ಎಂದು ಮಹಾಧ್ವನಿಯಿಂದ ಕೂಗಿದನು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ ಇವನು ಎಲಿಯನನ್ನು ಕರೆಯುತ್ತಾನೆ ಅಂದರು. ಕೂಡಲೇ ಅವರಲ್ಲಿ ಒಬ್ಬನು ಓಡಿ ಹೋಗಿ, ನಾವು ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಮಗೆ ನಾವು ಹಾಕ್ಕೊಂಡು ಯಾವಾಗಲೂ ವಾಕ್ಯ ಧ್ಯಾನ ಮಾಡುವಾಗ ನಾವು ಪ್ರಶ್ನೆಗಳ ಮೂಲಕ ನಾವು ವಾಕ್ಯ ಧ್ಯಾನ ಮಾಡಿದ್ರೆ ದೇವರಾತ್ಮನ ನಮಗೆ ಅದನ್ನೇ ಉತ್ತರ ಕೊಡುವಂಥವರಾಗಿರ್ತಾರೆ. ಇಲ್ಲಿ ನಮಗೆ ಬಂದಿರುವಂಥ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿದಿತ್ತು ಅಂತ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಕತ್ತಲೆ ಇರುತ್ತಾ? ಒಂದು ಪ್ರಖರವಾದ ಒಂದು ಬೆಳಕು ಬಿಸಿಲು ಇರುವಂಥ ಒಂದು ಸಮಯ. ಮಳೆಗಾಲದಲ್ಲಿ ಬರುತ್ತೆ, ಸ್ವಲ್ಪ ಒಂಥರ ಮೋಡ ಕಪ್ಪಗಾಗಿರುತ್ತೆ. ಆದರೆ ಸಂಪೂರ್ಣವಾದ ಕತ್ತಲೆ ನಾವು ಯಾವತ್ತೂ ನಮ್ಮ ಜೀವಿತದಲ್ಲಿ ನೋಡಿಲ್ಲ, ಹಿಂದೆನೂ ನೋಡಿಲ್ಲ. ಮುಂದೆ ದೇವರು ಹೇಳಿದ್ದಾರೆ ಕತ್ತಲೆ ಬರುತ್ತೆ ಅಂತ. ಯಾಕಂದರೆ ದೇವರು ತಿರುಗಿ 2ನೇ ಬರೋಣ ಸಮಯದಲ್ಲಿ ಬರುತ್ತೆ. ಆದರೆ ಇಲ್ಲಿ ಬರುವಂಥ ಒಂದು ಕತ್ತಲೆ ಯಾಕೆ ಬಂದಿದ್ದು, ಏನಕ್ಕಾಗಿ ಬಂದಿದ್ದು, ಇದು ಶಾಸ್ತ್ರದಲ್ಲಿ ಮೊದಲೇ ಬರೆದಿದ್ದ, ಅದು ಏನೆಲ್ಲ ಸೂಚಿಸುತ್ತೆ ಅಂತ ನಾವು ಹಾಕಿಕೊಂಡಂಥ ಪ್ರಶ್ನೆಗಳಿಗೆ ದೇವರಾತ್ಮನ ಕೊಡುವಂಥ ಒಂದು ಉತ್ತರ ಆಮೋಸನ ಒಂದು ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ ವಚನ 9 ಓದಿ. ಆಮೋಸ 8ನೇ ಅಧ್ಯಾಯ ವಚನ 9. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ಸೂರ್ಯನನ್ನು ಮಧ್ಯಾಹ್ನಕ್ಕೆ ಮೂಡಿಸುವೆನು, ಭೂಮಿಯನ್ನು ಹಗಲಿನಲ್ಲೇ ಕಪ್ಪು ಮಾಡುವೆನು. ಆಮೇಲೆ ದೇವರು ಆಮೋಸನ ಒಂದು ಮೂಲಕವಾಗಿ ಮೊದಲೇ ಪ್ರವಾದನೆ ನೋಡಿದ್ರೆ ಅಂತಂದರೆ ಮಧ್ಯಾಹ್ನದಲ್ಲೇ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಸೂರ್ಯನನ್ನು ಮುಗಿಸ್ತಾ ಇದೆ, ಕತ್ತಲೆ ಬರ್ತಾ ಇದೆ ಅಂತ ಹೇಳಿದ್ರು. ಯಾಕೆ ಬರುತ್ತೆ ಆ ಕತ್ತಲೆ, ಏನಕ್ಕಾಗಿ ದೇವರು ಆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ನಾವು ಮುಂದೆ ಬಂದರೆ ಯೇಸು ಸ್ವಾಮಿ ಒಂದು ಶಿಲ್ಪೆ ಮೇಲೆ ಹೋಗಿರುವಂಥ ಸಮಯದಲ್ಲಿ ಆ ಕತ್ತಲೆಯ ಸಮಯದಲ್ಲಿ ಆ ಒಂದು ವಾಗ್ದಾನ ಪ್ರವಾದನೆಯಲ್ಲಿ ಏನಾಯಿತು ನೆರವೇರಿತು ಎಂಬುದಾಗಿ ನೋಡ್ತೇವೆ. ಹಾಗೆಯೇ ಇನ್ನೊಂದು ವಾಕ್ಯ ಏನಂತಂದರೆ ಕೀರ್ತನೆಗಳು 112 ಮತ್ತು 4ನೇ ವಚನ. ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯು ಕನಿಕರವೂ ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ದೇವರೇ ಆ ಜ್ಯೋತಿ. ಅಲ್ಲಿ ಕತ್ತಲೆ ಅನ್ನುವಂಥದ್ದು ಏನು ಸೂಚಿಸ್ತಾ ಇದೆ ಅಂದರೆ ಅಲ್ಲಿ ದೇವರು ಇಲ್ಲ. ನಿಜವಾಗ್ಲೂ ದೇವರೇನು ಮಾಡಿದ್ರು, ಯೇಸು ಸ್ವಾಮಿನ ಕೈ ಬಿಟ್ಟಿದ್ರು ಅಂತ. ಯಥಾರ್ಥರಿಗೆ ಕತ್ತಲೆ ಇದ್ರೂ ಕೂಡ ಅಲ್ಲಿ ಜ್ಯೋತಿ ಕೊಡುತ್ತೆ. ಯೇಸು ಸ್ವಾಮಿ ಯಥಾರ್ಥರಾಗಿದ್ರು, ಆದರೆ ಅಲ್ಲಿ ಯಾಕೆ ಜ್ಯೋತಿ ಇಲ್ಲ, ಯಾಕೆ ಅಲ್ಲಿ ಕತ್ತಲೆ ಇದೆ ಅಂತಂದರೆ ಆತನು ಯಥಾರ್ಥನಾಗಿದ್ರು. ಆತನ ಮೇಲೆ ಹಾಕಲ್ಪಟ್ಟಿರೋದೇನು ಅಂತಂದರೆ ಪಾಪಗಳು, ಒಂದು ಕ್ರೂರತನ, ದುಷ್ಟತನ, ಪಾಪಿಗಳ ಒಂದು ಎಲ್ಲ ಒಂದು ಕೃತ್ಯಗಳು ಆತನ ಮೇಲೆ ಹಾಕಲ್ಪಟ್ಟಿದ್ದು. ಅಲ್ಲಿ ನಮ್ಮೆಲ್ಲರ ಪಾಪಗಳನ್ನು ಒಪ್ಪಿಕೊಂಡವನಾಗಿ ಆತನ ಒಂದು ಪಾಪ ಸ್ವರೂಪದಲ್ಲಿ ಆತನ ನಿಂತ್ಕೊಂಡಿದ್ದ. ಅದಕ್ಕೆ ಅಲ್ಲಿ ದೇವರು ಕೈ ಬಿಡಲ್ಪಟ್ಟಿದ್ರು. ಅಲ್ಲಿ ಕತ್ತಲೆ ಅನ್ನೋದು ಏನು ಸೂಚಿಸ್ತಂದ್ರೆ ಅಲ್ಲಿ ದೇವರು ಸಂಪೂರ್ಣವಾಗಿ ಏನು ಮಾಡಿದ್ರು, ಯೇಸು ಸ್ವಾಮಿನ ಅಗಲು ಹೋಗಿದ್ರು ಅಂತ ನಾವು ನೋಡ್ತೇವೆ. ಈ ಒಂದು ವಾಕ್ಯ ನಮಗೆ ಆತ್ಮಿಕವಾಗಿ ಏನು ತೋರಿಸುತ್ತೆ ಅಂದರೆ ನಾವು ಪ್ರತಿ ಸರಿ ನಾವು ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಪಾಪದಲ್ಲಿ ಪೂರ್ತಿಯಾಗಿ ನಾವು ಮುಳುಗೋದಾಗ ಖಂಡಿತವಾಗಿ ದೇವರು ನಮ್ಮನ್ನು ಕೈ ಬಿಡ್ತಾರೆ ಅಂತ ನಾವು
ಮೂಲಕ ನಾವು ತಿಳ್ಕೊಳ್ಬೋದು. ಅದಕ್ಕೋಸ್ಕರ ನಮ್ಮನ್ನು ನಾವು ಯಾವಾಗಲೂ ದೇವರ ಹತ್ರ ಪಶ್ಚಾತ್ತಾಪದಿಂದ ಪ್ರಾರ್ಥಿಸ್ತಾ, ದೇವರೇ ನಾವು ಮಾಡಿದಂಥ ಎಲ್ಲ ಪಾಪಗಳನ್ನು ಕ್ಷಮಿಸ್ರಿ ಅಂತ ಬೇಡುವಂಥ ಮಕ್ಕಳು ನಾವಾಗಿರಬೇಕು. ನಾವು ಯಥಾರ್ಥರಾಗಿರ್ಬೇಕು. ಅವಾಗ ದೇವರು ಖಂಡಿತ ನಮ್ಗೆ ಏನು ಮಾಡ್ತಾರೆ, ನಾವಿರುವಂಥ ಕತ್ತಲೆಯಿಂದ, ನಾವಿರುವಂಥ ಪಾಪದಿಂದ ದೇವರು ನಮ್ಮನ್ನು ಬಿಡಿಸುವಂಥವರಾಗಿರ್ತಾರೆ. ಆ ಕತ್ತಲೆ ಏನು ಸೂಚಿಸ್ತಂದ್ರೆ ದೇವರು ನಿಜವಾಗ್ಲೂ ಅಲ್ಲಿ ಏನು ಮಾಡಿದ್ರು, ಯೇಸು ಸ್ವಾಮಿನ ಕೈ ಬಿಟ್ಟಿದ್ರು. ಹಾಗೆಯೇ ಇನ್ನೊಂದು ಮಾತೇನಂತಂದ್ರೆ, ಎರಡನೇ ಪ್ರಶ್ನೆ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಏಲಿ ಏಲಿ ಲಾಮ ಸಬಕ್ತಾನಿ ಅಂತೇಳಿ. ಏಲಿ ಅನ್ನೋದು ಒಂದು ಭಾಷೆ, ಲಾಮ ಸಬಕ್ತಾನಿ ಅನ್ನೋದು ಇನ್ನೊಂದು ಭಾಷೆ. ಏಲಿ ಅನ್ನೋದು ಏನಂತಂದ್ರೆ ಹಿಬ್ರು ಭಾಷೆಯ ಒಂದು ಪದ. ಹಾಗೆಯೇ ಲಾಮ ಸಬಕ್ತಾನಿ ಅನ್ನೋದು ಅರಮಿಕ್ ಒಂದು ಭಾಷೆ ಅಂತ ನಾವು ನೋಡ್ತೇವೆ. ಎರಡು ಭಾಷೆನ ಅಲ್ಲಿದ್ದಂಥ ಜನಗಳಿಗೆ ಗೊತ್ತಿತ್ತು, ಶಾಸ್ತ್ರಿಗಳಿಗೂ ಗೊತ್ತಿತ್ತು, ಪರಿಸರಿಗೆ ಗೊತ್ತಿತ್ತು, ಅಲ್ಲಿ ಅನೇಕ ಜನರಿಗೆ ಗೊತ್ತಿತ್ತು. ದೇವರು ಮತ್ತೆ ಯಾವುದೋ ಒಂದು ಪರಲೋಕ ಭಾಷೆ, ಅನ್ಯ ಭಾಷೆ ಮಾತಾಡಿದಾರಂತ ಇಲ್ಲ. ಮತ್ತೆ ಅವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂದ್ರೆ ಆತನ ಮಹಾಧ್ವನಿಯಿಂದ ಕೂಗ್ನು, ಅಷ್ಟು ಕಷ್ಟದಲ್ಲಿದ್ದು ದೇವರು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕೂಗಿ ಆ ಒಂದು ವರ್ಡ್ ಅನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರನ್ನು ಕನ್ಫ್ಯೂಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಆದ್ರೂ ಇಲ್ಲಿ ಜನ ಏಲಿ ಅಂತ ಅಂದ ತಕ್ಷಣ ಅವ್ರೇನು ಅನ್ಕೋತಾ ಇದ್ದಾರೆ, ಏಲಿಯನ್ನನ್ನು ಕರಿತಾ ಇದ್ದಾನೋ ನಾವು ಅಂತ ಅವ್ರು ಅಂತಾರೆ. ಅವ್ರು ಯಾಕೆ ಹಾಗಂದ್ರು ಅಂತ ನಾವು ನೋಡೋದಾದ್ರೆ ಅಲ್ಲಿ ನಮಗೆ ಗೊತ್ತಾಗುವಂಥ ಒಂದು ಉದಾಹರಣೆ ಏನಂತಂದ್ರೆ, ಮಲಾಕಿ 4:5-6. ಮಲಾಕಿ 4:5-6. ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಏಲಿಯನನ್ನು ನಿಮ್ಮ ಬಳಿಗೆ ಕಳಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವುದು. ಇಲ್ಲಿ ನಾವು ನೋಡ್ತೀವಿ ಅಂದ್ರೆ ಅದು ಪ್ರವಾದನೆ ಆಗಿದೆ ಮಲಾಕಿ ಮೂಲಕ. ಏನಂತಂದ್ರೆ ಒಂದು 4ನೇ ವಚನ 5-6, ಏಲಿಯನು ಬರ್ತಾನೆ, ಆತನು ತಂದೆಯ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆ ಕಡೆಗೂ ತಿರುಗಿಸೋದಕ್ಕೋಸ್ಕರ ಬರ್ತಾನೆ ಅಂತ ಆ ಶಾಸ್ತ್ರಿಗಳು ನಂಬ್ಕೊಂಡಿದ್ರು. ಅವರು ಏನಂತ ಗೊತ್ತಾಗಿದೆ ಅಂದ್ರೆ ಅವರು ವ್ಯಂಗ್ಯವಾಗಿ ಮಾತಾಡ್ತಾರೆ. ಅವ್ರಿಗೆ ಅರ್ಥ ಆಗಿದೆ ಭಾಷೆ, ಆದರೂ ದೇವರನ್ನು ಹಂಗಿಸೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಇವನು ಏಲಿನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತೇಳಿ. ಆದ್ರೆ ಅಲ್ಲಿ ಯೇಸು ಸ್ವಾಮಿಗೂ ಗೊತ್ತಿತ್ತು ಏಲಿ ಆಲ್ರೆಡಿ ಬಂದು ಹೋಗಿದ್ದಾರೆ, ಮತ್ತೆ ಶಿಷ್ಯರಿಗೂ ಗೊತ್ತಿತ್ತು ಏಲಿ ಆಲ್ರೆಡಿ ಬಂದು ಹೋಗಿದ್ದಾರೆ. ಯಾವ ರೀತಿಯಾಗಿ ಅವ್ರು ಬಂದು ಹೋಗಿದ್ರು ಅಂತಂದ್ರೆ ಮತ್ತಾಯ 17:13 ನಾವು ನೋಡ್ತೇವೆ. ಆಗ ಸ್ನಾನಿಕನಾದ ಯೋಹಾನನ ವಿಷಯವಾಗಿ ನಮಗೆ ಈ ಮಾತು ಹೇಳಿದನೆಂದು ಶಿಷ್ಯರು ತಿಳ್ಕೊಂಡರು. ಸ್ವಲ್ಪ ಮೇಲೆ ನೋಡಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಏಲಿಯನು ಬರುವುದಿಲ್ಲ, ಬಂದು ಎಲ್ಲವನ್ನು ತಿರುಗಿ ಸರಿ ಮಾಡುವನು. ಆದರೆ ನಾನು ನಿಮಗೆ ಹೇಳುತ್ತೇನೆಂದರೆ, ಎಲಿಯನು ಬಂದು ಹೋದನು, ಜನರು ಅವನ ಕುರಿತು ಅರಿಯದೆ ತಮ್ಮ ಮನಸ್ಸಿಗೆ ಬಂದಂತೆ ಅವನಿಗೆ ಮಾಡಿದರು. ಅವನಿಗಾದಂತೆ ಮನುಷ್ಯಕುಮಾರನಿಗೆ ಸಹ ಅವರ ಕಡೆಯಿಂದ ಹಿಂಸೆಯಾಗುವುದು ಎಂದು ಉತ್ತರ ಕೊಟ್ಟರು. ಇಲ್ಲಿ ಯೋಹಾನನ ಒಂದು ರೂಪದಲ್ಲಿ ಏಲಿಯನು ಆಲ್ರೆಡಿ ಬಂದು ಹೋಗಿದ್ದ. ಆದರೆ ಅದು ಶಾಸ್ತ್ರಿಗಳಿಗೆ, ಪರಿಸರಿಗೆ ಅದು ತಿಳಿದೇ ಹೋಗಿದ್ದು. ಯಾಕೆ ಆ ಥರ ತಿಳಿದೇ ಹೋಗಿತ್ತಂದ್ರೆ, ಬರೀ ಬಾಯಿ ಉಪಚಾರವಾಗಿ ಮಾತ್ರ ಅವರು ದೇವರನ್ನ ಸ್ತುತಿ ಆರಾಧನೆ ಮಾಡ್ತಾ ಇದ್ರು, ಬಾಯಿ ಉಪಚಾರವಾಗಿ ಮಾತ್ರ ವಾಕ್ಯಗಳನ್ನು ಹೇಳ್ತಾ ಇದ್ರು. ಆ ವಾಕ್ಯ ಯಾವ ಸಮಯದಲ್ಲಿ ನೆರವೇರುತ್ತೆ, ದೇವರ ಬಗ್ಗೆ ಗ್ರಹಿಸುವಂಥ ಜ್ಞಾನ ಕೊಡಿ, ಆ ಹಂಬಲ, ಒಂದು ಮನಸ್ಸು ಅವರಲ್ಲಿಲ್ಲ. ಆದರೆ ಅದು ಆಲ್ರೆಡಿ ನೆರವೇರಿದೆ ಅಂತೇಳಿ ದೇವರು ಶಿಷ್ಯರಿಗೆ ತಿಳಿಸಿದ್ರು. ಮತ್ತು ಈ ವಿಷಯ ನೀವು ನಾನು ಪರಲೋಕ ರಾಜ್ಯಕ್ಕೆ ಏರಿ ಹೋಗೋದಕ್ಕಿಂತ ಮುಂಚೆ ನೀವು ಯಾರಿಗೂ ಹೇಳಬಾರ್ದು ಅಂತ ದೇವರು ಹೇಳಿದರು. 2 ಮಾತುಗಳನ್ನು ಕೂಡ ಶಿಷ್ಯರು ಆಮೇಲೆ ದೇವರು ಪರಲೋಕ ರಾಜ್ಯಕ್ಕೆ ಏರಿ ಹೋದ್ಮೇಲೆ ಅವರು ಬರಿತಾ ಇದ್ದಾರೆ. ಇಲ್ಲಿ ಅವರಿಗೆ ಅರ್ಥ ಆಗಿಲ್ಲ ಅಂತ ಏನಿಲ್ಲ, ಆದರೆ ಅವರು ದೇವರಿಗೆ ವ್ಯಂಗ್ಯವಾಗಿ ಮಾಡೋದಕ್ಕಾಗಿ ಮಾತಾಡ್ತಾ ಇದ್ದಾರೆ. ಮತ್ತೆ ಏನೇ ಬಂದು ಹೋಗಿರೋದು ಅವರಿಗೆ ಗೊತ್ತೇ ಇಲ್ಲ ಅನ್ನೋದನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರ ನಾವು ಬರೀ ವಾಕ್ಯವನ್ನು ಓದೋದಷ್ಟೇ ಅಂತಲೇ ದೇವರ ಒಂದು ವಾಕ್ಯಗಳು, ಆತನು ಹೇಳಿರುವಂಥ ವಾಗ್ದಾನಗಳು, ಪ್ರವಾದನೆಗಳು ಅದು ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ನೆರವೇರುತ್ತೆ ಅದ್ರ ಬಗ್ಗೆ ನಮಗೊಂದು ಜ್ಞಾನ ಕೊಡಿ ದೇವರೇ. ಅದನ್ನು ಗ್ರಹಿಸುವಂಥ ಮನಸ್ಸು ನಮ್ಗೆ ಕೊಡಿ. ಆ ಒಂದು ಸಮಯದಲ್ಲಿ ನಾವೆಲ್ಲ ಮೋಸ ಹೋಗಬಾರ್ದು, ಇತರರಿಗೆ ನಾವು ಮೋಸ ಮಾಡಬಾರ್ದು ಅಂತ ನಾವು ದೇವರನ್ನು ಪ್ರಾರ್ಥಿಸುವಂಥ ಮಕ್ಕಳು ನಾವಾಗಿ ನೋಡ್ತೇವೆ. ಹಾಗೆಯೇ ಇಲ್ಲಿ ಮುಖ್ಯವಾದ ಅಂಶ ಏನಂದರೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ಯಾ ಅಂತ ದೇವರೇ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ದೇವರು ಕೈ ಬಿಟ್ಟಿದ್ರ ಅಂತ ನಾವು ನೋಡೋದಾದ್ರೆ ನಮಗೆ ಸಿಗುವಂಥ ಉತ್ತರ ಏನಂದರೆ, ಹೌದು, ದೇವರು ನಿಜವಾಗ್ಲೂ ಕೈ ಬಿಟ್ಟಿದ್ರು. ದೇವರು ಎಲ್ಲ ಮಾತನ್ನು ಏನು ಮಾಡಿದ್ದಾರೆ, ಶಾಸ್ತ್ರದಲ್ಲಿ ಬರ್ತಿರುವಂಥ ಮಾತುಗಳು ನೆರವೇರಿಸೋದಕ್ಕೋಸ್ಕರನೇ ಮಾಡಿದ್ದಾರೆ. ಮತ್ತು ಶಾಸ್ತ್ರದಲ್ಲಿ ಹೇಳಿರುವ
ಆ ಒಂದು ವಾಗ್ದಾನಗಳು ತಂದೆಯ ದೇವರಿಗೆ ಮಹಿಮೆ ಆಗ್ಬೇಕಂತಾನೆ ಅವರು ನುಡಿದಿದ್ರು ಅಂತ ನಾವು ನೋಡ್ತೀವಿ. ಲೋಕದಲ್ಲಿ ಇರುವಂಥ ಸಮಯದಲ್ಲಿನೂ ಮತ್ತು ಶಿಲುಬೆಯಲ್ಲಿನೂ ಅಷ್ಟೇ ಈ ಮಾತು ಕೂಡ ಶಾಸ್ತ್ರದಲ್ಲೇ ನೆರವೇರಿಸಿದ್ದ. ಅದಕ್ಕೋಸ್ಕರನೇ ದೇವರು ನುಡಿದಿದ್ದಾರಾ ಅಂತಂದ್ರೆ ಅದಕ್ಕೂ ಸಿಗುವಂಥ ಉತ್ತರ ಹೌದು ಎಂಬುದಾಗಿ. ಕೀರ್ತನೆ 22:1. ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ? ನೀನು ಯಾಕೆ ನನಗೆ ಸಹಾಯ ಮಾಡಲಿಲ್ಲ? ನನ್ನ ಕೂಗನ್ನು ಕೇಳಲಿಯೂ ದೂರವಾಗಿದ್ದಿ. ಇಲ್ಲಿ ದಾವೀದನ ಮೂಲಕ ದೇವರು ಏನ್ ಮಾಡಿದ್ರು ಅಂತಂದ್ರೆ ಯೆಹೋವ ದೇವರು ಒಂದು ಪ್ರವಾದನೆ ನುಡಿಸಿದ್ರು. ಏನಂದ್ರೆ ನನ್ನ ದೇವರೇ ಕೈ ಯಾಕೆ ಕೈ ಬಿಟ್ಟಿದ್ಯಾ? ಈ ಮಾತು ಮುಂದೆ ಯಾರು ಹೇಳಲಿದ್ದಾರೆ? ಹೇಳ್ತಾ ಇರುವಂತ ಬರಿತಾ ಇರುವಂತ ದಾವೀದನಿಗೂ ಗೊತ್ತಿಲ್ಲ. ಇದು ಯೇಸು ಕ್ರಿಸ್ತನ ವಿಷಯವಾಗಿತ್ತು. ಶಾಸ್ತ್ರದ ಮಾತು ನೆರವೇರುವ ಪ್ರಕಾರನೇ ದೇವರು ಹೇಳಿದ್ರು. ಆದರೆ ಲೌಕಿಕವಾಗಿ ನಾವು ನೋಡ್ಬೇಕಂತಂದ್ರೆ ದೇವರು ಅವಾಗಲೇ ಸಿಸ್ಟರ್ ಹೇಳಿದಾಗೆ ಖಂಡಿತವಾಗಿ ದೇವರು 100% ಅವರು ದೇವರು ಮನುಷ್ಯರಾಗಿದ್ರು ಮತ್ತೆ ಲೌಕಿಕವಾದಂಥ ಒಂದು ವ್ಯಕ್ತಿನೂ ಅವರಾಗಿದ್ದರು. ದೇವರು ಅಲ್ಲಿ ಏನಾಗಿದ್ರು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಒಂದು ಶಿಲ್ಬೆ ಮೇಲೆ ಎಷ್ಟೆಲ್ಲ ಒಂದು ಬಾಧೆಗಳನ್ನು ಅನುಭವಿಸ್ತಾನೋ ಆ ಎಲ್ಲ ನೋವುಗಳು ಅವ್ರಿಗೆ ಆಗ್ತಾ ಇತ್ತು. ಅಲ್ಲಿ ದೇವರು ಯಾವುದೇ ಒಂದು ಮ್ಯಾಜಿಕ್ ಮಾಡಿಲ್ಲ. ದೇವರು ಯಾವುದೇ ಒಂದು ಪೇನು ಗೊತ್ತಾಗದೇ ಇರೋ ಥರ ಯಾವುದೇ ಒಂದು ಅದ್ಭುತ ಕಾರ್ಯ ಅಲ್ಲಿ ಮಾಡಿಲ್ಲ. ದೇವರು ಸಂಪೂರ್ಣವಾಗಿ ಅವರನ್ನು ಕೈ ಬಿಟ್ಟಿದ್ರು. ಅಲ್ಲೆಲ್ಲವೂ ಅಲ್ಲಿ ಏನಾಗಿತ್ತು, ಅವರಿಗೆ ಸಂಪೂರ್ಣವಾಗಿ ದೇವರ ಆತ್ಮ ಅವರಿಂದ ದೂರ ಹೋಗಿತ್ತು ಅಂತ ನಾವು ನೋಡ್ತೇವೆ. ಸಂಪೂರ್ಣವಾದಂಥ ಒಂದು ನೋವು ಬಾಧೆ ಅವರ ಹತ್ರ ಇತ್ತು. ದೇವರು ಯಾವ್ಯಾವ ರೀತಿಯಲ್ಲಿ ಅವರನ್ನು ಕೈ ಬಿಟ್ಟಿದ್ರು ಅಂತ ನಾವು ಕೇಳುವಂಥ ಪ್ರಶ್ನೆಗಳಿಗೆ ನಮಗೆ ಸಿಗುವಂಥ ಉತ್ತರ ಏನಂತಂದರೆ, ಮೊದಲನೇದಾಗಿ ನಾವು ನೋಡ್ತೇವೆ ಯಾವ ಸಮಯದಲ್ಲಿ ಕೈ ಬಿಟ್ಟರು ದೇವರು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ದೇವರೇ ನಿನ್ನ ಚಿತ್ತ ಆದರೆ ನೀನು ಮಾಡಿ ಈ ಪಾತ್ರೆನ ನನ್ನಿಂದ ದೂರ ಮಾಡು. ಆಗಲೂ ದೇವರು ಏನು ಮಾಡಿಲ್ಲ, ಅದನ್ನು ದೂರ ಮಾಡಲೇ ಇಲ್ಲ. ಆ ಸಮಯದಲ್ಲಿ ದೇವರು ಕೈ ಬಿಟ್ಟಿದ್ರು. ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲಿಲ್ಲ. ತನ್ನ ಕಾರ್ಯವನ್ನು ತಂದೆಯಾದ ದೇವರು ಮಾಡಿದ್ರು. ಮತ್ತೆ ಆತನ ಏನು ಮಾಡಿದ್ರು, ಕಳ್ಳನ ರೀತಿಯಲ್ಲಿ ಎಳ್ಕೊಂಡು ಹೋದ್ರು, ಅವಮಾನ ನಿಂದನೆ ಪಡಿಸಿದ್ರು, ಆತನ ಬಟ್ಟೆಗಳನ್ನು ಚೀಟ ಹಾಕಿದ್ರು, ಮತ್ತೆ ಆತನ ಮುಖದ ಮೇಲೆ ಉಗುಳಿದ್ರು. ಆ ಸಮಯದಲ್ಲಿ ದೇವರು ಅವರನ್ನು ಕೈ ಬಿಟ್ಟಿದ್ರು. ದೇವರು ತನ್ನ ಒಂದು ಅದ್ಭುತಗಳನ್ನು ಮಾಡಬೇಕಾದ್ರೆ ಆ ಉಗುಳಿನಿಂದ ಅನೇಕ ಜನರಿಗೆ ದೇವರು ಸ್ವಸ್ಥ ಮಾಡಿದಂಥ ದೇವರು. ಅಂತ ದೇವರಿಗೆ ಏನು ಮಾಡ್ತಾ ಇದ್ರು, ಜನ ಮುಖದ ಮೇಲೆ ಉಗಿತಾ ಇದ್ರು. ಆ ಸಮಯದಲ್ಲಿ ತನ್ನ ಮಗನಿಗೆ ಇಷ್ಟು ಅವಮಾನ ಆಗ್ತಾ ಇದೆ ಅಂತಲೂ ತಂದೆಯಾದ ದೇವರು ಏನು ಮಾಡಿಲ್ಲ, ಆ ಅವಮಾನದಿಂದ ತಪ್ಪಿಸಲಿಕ್ಕಾಗಿ ಅಲ್ಲಿ ಬಂದಿಲ್ಲ, ಸಂಪೂರ್ಣವಾಗಿ ಕೈ ಬಿಡಲ್ಪಟ್ಟಿದ್ರು. ಹಾಗೆಯೇ ಆ ಒಂದು ಶಿಲುಬೆಯ ಒಂದು ಮರಣ ಹೊಂದೋದಕ್ಕಾಗಿ ರೆಡಿ ಮಾಡಿರುವಂಥ ಆ ಶಿಲುಬೆ ಎಷ್ಟಿತ್ತು, ಭಾರ ಇತ್ತು ಅಂತಂದರೆ 130ರಿಂದ 150 kg ಆ ಶಿಲುಬೆ ಭಾರ ಇತ್ತಂತೆ. ಮತ್ತೆ ಅವರು ನಡ್ಕೊಂಡು ಹೋಗಿದ್ದು ಎಲ್ಲಿವರೆಗೂ ಅಂದರೆ ಗೋಲ್ಗತ್ತಾ ಬೆಟ್ಟದವರೆಗೆ. ಕನ್ನಡದಲ್ಲಿ ಕಪಾಲ ಸ್ಥಳ ಅಂತ ಹೇಳ್ತೀವಿ, ಮತ್ತೆ ಹಾಗೆ ಇನ್ನೊಂದು ಭಾಷೆಯಲ್ಲಿ ಕಲ್ವೇರಿ ಅಂತ ಹೇಳ್ತೀವಿ. ಗೋಲ್ಗತ್ತಾ ಅಂತಲೂ ಅದಕ್ಕೆ ಹೇಳ್ತೀವಿ. ಅದು ಎಷ್ಟು ಅಂತಂದರೆ 1.5 ಕಿಲೋಮೀಟರ್. ಅದಕ್ಕಿಂತ ಮುಂಚೆ ದೇವರಿಗೆ ಏನು ಮಾಡಿದ್ರು, ಕೊರಡೆಗಳಿಂದ ಹೊಡೆದಿದ್ರು. 39 ಕೊರಡೆ ಏಟುಗಳನ್ನು ಹೊಡೆದಿದ್ರು. ಅದು ಹೇಗಿತ್ತಂದರೆ ಪಾಸ್ಟರ್ ಅವತ್ತೇ ಒಂದು ದಿವಸ ನಮಗೆ ವಿಡಿಯೋ ತೋರಿಸಿದ್ರೆ, ಒಂದು ಸಾರಿ ಹೊಡೆದ ತಕ್ಷಣ ಅದು ಚರ್ಮ ಸಹಿತ ಮಾಂಸ ಸಹಿತ ಅದು ಕಿತ್ಕೊಂಡು ಬರ್ತಾ ಇತ್ತು. ಫುಲ್ ಯೇಸು ಸ್ವಾಮಿ ಬಾಡಿ ಹೇಗಾಗಿತ್ತಂದರೆ, ಒಂದು ಹೊಲನ ಯಾವ ರೀತಿ ಬೀಜ ಬಿತ್ತೋದಕ್ಕಿಂತ ಮುಂಚೆ ಉತ್ತುತ್ತಾರಲ್ವ, ಅದು ಹೇಗೆ ಬಿಡಿ ಬಿಡಿ ಆಗುತ್ತೋ ಆ ಥರ ಅವ್ರ ಮಾಂಸ ಖಂಡಗಳೆಲ್ಲ ಬಿಡಿ ಬಿಡಿ ಆಗಿತ್ತು. ರಕ್ತಧಾರೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಇನ್ನು ಮೊಳೆ ಜೊಡಿದ್ಕಿಂತ ಮುಂಚೆನೇ ರಕ್ತಧಾರೆ ಬರ್ತಾ ಇತ್ತು. ಆ ಸಮಯದಲ್ಲೇ ಅವರು ಅರ್ಧ ನಿಶಕ್ತಿಯಾಗಿದ್ರು. ಆ ಸಮಯದಲ್ಲಿ ದೇವರು ಅವರನ್ನು ಕೈ ಬಿಟ್ಟಿದ್ರು. ಹಾಗೆಯೇ ಆ ಶಿಲುಬೆಯನ್ನು ಹೊತ್ಕೊಂಡು ಹೋಗುವಂಥ ಸಮಯದಲ್ಲಿ ಆತನು ತುಂಬಾ ಬಾಧೆ ಪಡ್ತಾ ಇದ್ದ. ನಾವು ನೋವಲ್ಲಿ ಇರಬೇಕಾದ್ರೆ ನಾವು 2 ಹೆಜ್ಜೆನೇ ನಡೆಯೋಕ್ಕಾಗಲ್ಲ. 1.5 ಕಿಲೋಮೀಟರ್ ದೇವರು ಆ ಒಂದು ವೇದನೆಯಲ್ಲಿ ಅವರು ನಡ್ಕೊಂಡು ಹೋದ್ರು. ಮತ್ತೆ ಹೆಗಲ ಮೇಲೆ ಏನಂತಂದರೆ 150 kg ಅಂದರೆ ಫುಲ್ 1.5 ಕ್ವಿಂಟಲ್ ಅಷ್ಟು ಭಾರ ಅವ್ರ ಮೇಲಿತ್ತು. ಅದನ್ನು ಹೊತ್ಕೊಂಡು ಆ ನಿಂದನೆ ಮಾತುಗಳು, ಆ ಒಂದು ಪರಿಹಾಸ್ಯದ ಮಧ್ಯದಲ್ಲಿ ಅವರು ಹೋಗ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ನಾವು ನೋಡ್ತೀವಿ ಅಂದರೆ ಒಂದು ಮಳೆ ಕೈಗಳಿಗೆ ಮತ್ತು ಕಾಲುಗಳಿಗೆಲ್ಲ ಮತ್ತು ತಲೆ ಮೇಲೆಲ್ಲ ಕಿರೀಟ ಇತ್ತು. ಆ ಒಂದೊಂದು ಮಳೆ ಎಷ್ಟು ಇತ್ತು ಅಂತಂದರೆ 7 ಇಂಚು ಮತ್ತು 8 ಸೆಂಟಿಮೀಟರ್ ಉದ್ದ ಇತ್ತು, ಮತ್ತು 1 ಇಂಚು ಮತ್ತು 2 ಸೆಂಟಿಮೀಟರ್ ಅಗಲ ಇತ್ತು ಅಂತ ನೋಡ್ತೇವೆ. ಒಂದು ಚಿಕ್ಕ ಮುಳ್ಳು ನಮ್ಮ ಕಾಲಲ್ಲಿ ತಾಗಿದೆ ಅಂದರೆ ಎಷ್ಟೊತ್ತು ಒದಾಡ್ತೀವಿ, ಮತ್ತು ಅದ್ರ ನೋವು ನಮಗೆ ತಿಂಗಳುಗಟ್ಟಲೆ ಇದ್ದಿರುತ್ತೆ. ಆ ಒಂದು ಮೊಳೆ ಅಷ್ಟು ಆ ಮಾಂಸನ ಒಳಗಡೆ ತೂರಿಸ್ಕೊಂಡು ಹೋಗ್ಬೇಕಂತಂದರೆ ಅವ್ರಿಗೆ ಎಷ್ಟು ನೋವು ಬಾಧೆ ಆ ಸಮಯದಲ್ಲಿ ಇತ್ತು. ದೇವರು ಖಂಡಿತ ಆ ಎಲ್ಲ ಪರಿಸ್ಥಿತಿಗೆ ದೇವರು ಅವರನ್ನು ಕೈ ಬಿಟ್ಟಿದ್ರು ಅಂತ ನೋಡ್ತೇವೆ. ಸಂಪೂರ್ಣವಾಗಿ ಕೈ ಬಿಡಲ್ಪಟ್ಟಿದ್ರು. ಮತ್ತೆ ದೇವರು ಏನು ಮಾಡ್ತಾರೆ ಅಂತಂದರೆ, ಯಾವಾಗೆಲ್ಲ ದೇವರು ಪ್ರಾರ್ಥನೆ ಮಾಡ್ತಾ ಇದ್ರು, ತಂದೆಗೂ ಮಗನಿಗೂ ಒಂದು ಕನೆಕ್ಷನ್ ಅಲ್ಲಿ ಇದ್ದಿರ್ತಾ ಇತ್ತು. ದೇವದೂತರಾದರೂ ಬಂದು ಅಲ್ಲಿ ಆತನ ಸಂದೇಶವನ್ನು ಆತನಿಗೆ ಕೊಡ್ತಾ ಇದ್ರು, ತಂದೆಯಾದ ದೇವರ ಮುಖದರ್ಶನ ಆತನಿಗೆ ಆಗ್ತಾ ಇತ್ತು. ನಾವು ವಾಕ್ಯದಲ್ಲಿ ನೋಡ್ತೇವೆ, ಮತ್ತಾಯ 4ನೇ ಅಧ್ಯಾಯದಲ್ಲಿ ಆತನ ಉಪವಾಸ ಇರುವಾಗ ಶೋಧನೆ ಬಂದಿತ್ತು. ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ಎಲ್ಲ ಶೋಧನೆ ಜಯಿಸಿದ ಮೇಲೆ ದೇವದೂತರು
ಆತನನ್ನು ಉಪಚರಿಸ್ತಾರೆ ಅಂತ ನಾವು ನೋಡ್ತೇವೆ. ಮತ್ತು ದೇವರು ಪ್ರಕಾಶ ರೂಪ ಆದಂಥ ಸಮಯದಲ್ಲಿಯೂ ಕೂಡ ಅಲ್ಲಿ ಮೋಶೆ ಏಲಿ ಎಲ್ಲ ಬಂದು ಅವ್ರ ಜೊತೆ ಮಾತಾಡ್ತಾರೆ. ಆದರೆ ಇಲ್ಲಿ ಅವ್ರಿಗೆ ಏನು ಕಾಣಿಸ್ತಾ ಇದೆ, ಆ ನೋವಿನ ಮಧ್ಯದಲ್ಲಿ ಇನ್ನೇನು ಕೊನೆ ಕ್ಷಣಗಳು, ಮರಣ ಹೊಂದುವಂಥ ಕೊನೆ ಕ್ಷಣಗಳಲ್ಲಿ ದೇವರಿದ್ದಾರೆ. ಆ ಒಂದು ಸಮಯದಲ್ಲಿ ಅವ್ರಿಗೆ ಯಾರು ಕಾಣಿಸ್ತಾ ಇಲ್ಲ, ಅಲ್ಲಿ ದೇವರ ಮುಖ ಅವ್ರಿಗೆ ಕಾಣಿಸ್ತಾ ಇಲ್ಲ, ಯಾವ ದೂತನು ಕಾಣಿಸ್ತಾ ಇಲ್ಲ, ಯಾವ ಸಂತೈಸುವಿಕೆನೂ ಅವರಿಗೆ ಅಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ಯಾ? ದೇವರಿಗೆ ಗೊತ್ತಿತ್ತು ಆ ಮರಣ ಬರುತ್ತೆ ಅಂತ. ಆ ಒಂದು ಕಾರಣಕ್ಕಾಗಿ ಅವ್ರು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಒಂದು ದೇವರೇ ನಿನ್ನ ಮುಖ ದರ್ಶನ ಆದರೂ ನನಗೆ ಈ ಸಮಯದಲ್ಲಿ ಬೇಕಿತ್ತಲ್ಲಪ್ಪ, ಬರೀ ಕತ್ತಲೇ ಮರಣವೇ ಅಲ್ಲಿ ಆವರಿಸ್ಕೊಂಡಿತ್ತು ಅಂತ ನಾವು ನೋಡ್ತೇವೆ. ದೇವರು ಯಾರೇ ಒಂದು ಲೌಕಿಕವಾಗಿ ನಾವು ನೋಡ್ಬೇಕಂದ್ರೆ, ಒಂದು ಮಗುಗೆ ಏನಾದರೂ ಜ್ವರ ಬಂದಿದೆ ಅಂದರೆ ಅದು ತಾಯಿನ ಅಥವಾ ತಂದೆನ ಇನ್ಯಾರು ನಮಗೆ ಪ್ರಿಯರಾದನ್ನೇ ನಾವು ಹಂಬಲಿಸಿ ಬೇಡ್ತೇವೆ. ಯಾಕಂದರೆ ಆ ನೋವು ನಮ್ಮ ನೋವು ಯಾರೂ ತಗೊಳ್ಳಲ್ಲ. ಆದರೆ ಆ ಸಮಯದಲ್ಲಿ ನಮ್ಗೆ ಏನು ಅನಿಸುತ್ತೆ ಅಂದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ, ನನಗೆ ಇದ್ದಾರಲ್ಲ ಅಂತ. ನಾವು ಒಂದು ಅದರ ನೋವು ಸಹಿಸಿಕೊಳ್ಳುವಂಥ ಒಂದು ಶಕ್ತಿ ನಮ್ಮ ಒಳಗಡೆ ಬರುತ್ತೆ. ಅಲ್ಲಿ ದೇವರಿಗೆ ಏನಾಗುತ್ತೆ ಅಂದರೆ, ಯೇಸು ಸ್ವಾಮಿಗೆ ಆ ಯಾವುದೇ ಒಂದು ಸಂತೈಸುವಿಕೆ, ಯಾವ ಒಂದು ಸಮಾಧಾನವೂ ಅಲ್ಲಿ ಕಾಣಿಸ್ತಾ ಇಲ್ಲ. ದೇವರು ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಅವರನ್ನು ಕೈ ಬಿಟ್ಟಿದ್ರು. ಯಾಕೆ ದೇವರು ಆ ರೀತಿಯಾಗಿ ಕೈ ಬಿಟ್ಟಿದ್ರು ನಮಗೆಲ್ಲ ಗೊತ್ತಿದೆ. ಆದ್ರೂ ವಾಕ್ಯದ ಮೂಲಕ ನಾವು ನೋಡ್ಬೇಕಾದ್ರೆ ಯೋಹಾನ 3:16 ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಡ್ತಾರೆ. ಯಾಕಂದ್ರೆ ಆತನ ನಂಬುವಂಥ ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿ, ನಮ್ಮಲ್ಲಿರುವಂಥ ಪ್ರೀತಿಗಾಗಿ ದೇವರು ಅವರನ್ನು ಕೈ ಬಿಟ್ಟರು ಅಂತ ನಾವು ನೋಡ್ತೇವೆ. ಹಾಗೆಯೇ ಇಬ್ರಿಯ ಗ್ರಂಥ 9:22 ನೋಡ್ತೇವೆ ಅಂದರೆ, ರಕ್ತಧಾರೆ ಇಲ್ಲದೆ ಏನಾಗಿಲ್ಲ, ಪಾಪ ಪರಿಹಾರ ಸಾಧ್ಯವೇ ಇಲ್ಲ. ಆ ಒಂದು ರಕ್ತಧಾರೆ ಯಾರ ಒಂದು ಪಾಪ ಪರಿಹಾರಕ್ಕಾಗಿ, ನಮ್ಮ ನಿಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಆ ಒಂದು ರಕ್ತಧಾರೆ ಆಗಲೇಬೇಕಾಗಿತ್ತು. ದೇವರ ಮೈಯಲ್ಲಿರುವಂಥ ಒಂದೊಂದು ಹನಿ ರಕ್ತ ಕೂಡ ಅಲ್ಲಿ ಇರ್ತೇನೆ, ಪ್ರತಿಯೊಂದು ಹನಿನೂ ಈ ಭೂಮಿಗೆ ಬೀಳಬೇಕಾಗಿದೆ. ಯಾಕಂದರೆ ಈ ಭೂಮಿ ಶಾಪಗ್ರಸ್ತವಾಗಿತ್ತು. ನಮ್ಮೆಲ್ಲರ ಪಾಪಗಳ ನಿಮಿತ್ತವಾಗಿ ದೇವರು ಅವರನ್ನು ಅವತ್ತು ಕೈ ಬಿಟ್ಟರು ಅಂತ ನಾವು ನೋಡ್ತೇವೆ. ಹಾಗೆಯೇ 1 ಪೇತ್ರ 2:24 ಸಿಸ್ಟರ್ ಅವಾಗಲೇ ಓದಿದ್ದೇನಂತಂದರೆ, ಆತನು ಏನಾಗಿತ್ತು ಅಂತಂದರೆ, ನಮ್ಮ ಪಾಪಗಳ ನಿಮಿತ್ತವಾಗಿ ಆ ಒಂದು ಮರಣದ ಕಂಬವನ್ನು ಆತನು ಏರಿದನು ಅಂತ ನಾವು ನೋಡ್ತೇವೆ. ನಮ್ಮ ಒಂದು ಮರಣ ಆಗಬೇಕಾಗಿತ್ತು, ನಮಗೆ ಒಂದು ಮರಣ ನಮ್ಮೆಲ್ಲರಿಗೂ ಫಿಕ್ಸ್ ಇದೆ. ಆದರೆ 2ನೇ ಮರಣದಿಂದ ನಾವು ತಪ್ಪಿಸ್ಕೋಬೇಕು. ಅದು ಯಾವುದಂದರೆ ನಿತ್ಯ ನರಕದಿಂದ ನಾವು ತಪ್ಪಿಸ್ಕೋಬೇಕು. ಅದಕ್ಕೋಸ್ಕರ ದೇವರು, ತಂದೆಯಾದ ದೇವರನ್ನು ಯೇಸು ಕ್ರಿಸ್ತನನ್ನು ಒಂದು ಕೈ ಬಿಟ್ಟರು ಅಂತ ನೋಡ್ತೇವೆ. ಹಾಗೆಯೇ ಅದೇ ವಾಕ್ಯದಲ್ಲಿ ಕಂಟಿನ್ಯೂ ನಾವು ನೋಡ್ತೇವೆ ಅಂದರೆ, ಆತನ ಪಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಗೆ ಯಾವ ಕಾಯಿಲೆ ಕಷ್ಟ ಬರಬಾರ್ದು, ನಾವು ಚೆನ್ನಾಗಿರ್ಬೇಕಂತ ದೇವರಿಗೆ ಅಷ್ಟೊಂದು ಗಾಯಗಳು ಆತನಿಗೆ ಉಂಟಾಯಿತು. ನಮಗೋಸ್ಕರವಾಗಿ ದೇವರು ಆತನನ್ನು ಕೈ ಬಿಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಹಾಗೆಯೇ 1 ಕೊರಿಂಥ್ಯ 15:55-57 ನೋಡ್ಬೇಕಂತಂದ್ರು, ಅಲ್ಲಿನೂ ದೇವರೇನೇ ಅಂದಿದ್ದಾರೆ ಅಂತಂದರೆ, ನಮ್ಮ ಪಾಪಗಳ ನಿಮಿತ್ತವಾಗಿ ಅಲ್ಲಿ ಕೈ ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಇಷ್ಟೆಲ್ಲ ಒಂದು ದೇವರು ಬಾಧೆ ಅನುಭವಿಸಿದ್ದಾರೆ. ನಾವು ಅದನ್ನು ಧ್ಯಾನ ಮಾಡ್ತೀವಿ, ಆದ್ರೂ ಅದನ್ನು ನಾವು ತಪ್ಪು ಮಾಡಿದಾಗ ಅದೇನಾಗುತ್ತೆ, ನಾವು ಎಷ್ಟೇ ಅದನ್ನು ಧ್ಯಾನ ಮಾಡಿದ್ರು, ನಾವು ಎಷ್ಟೇ ಈ ದಿನ ನಾವು ಹತ್ಕೊಂಡ್ರು ಅದು ವೇಸ್ಟ್ ಆಗಿಬಿಡುತ್ತೆ. ನಾವು ಪ್ರತಿದಿನ ದೇವರೇ ನೀನು ಎಷ್ಟು ಒಂದು ಕಷ್ಟ ಅನುಭವಿಸ್ತಿಲ್ಲಪ್ಪ, ಎಷ್ಟೊಂದು ಕೈ ಬಿಡಲ್ಪಟ್ಟಲ್ಲಪ್ಪ, ನೀನು ನನಗೋಸ್ಕರ ಇಷ್ಟೆಲ್ಲ ನೋವನ್ನು ಅನುಭವಿಸ್ದಲ್ಲಪ್ಪ ದೇವರೇ, ನಿನ್ನ ರಾಜ್ಯದಲ್ಲಿ ನನಗೆ ಒಂದು ಸ್ಥಳ ಕೊಡಪ್ಪ, ನಾನು ನಿನ್ನ ಜೊತೆ ಯಾವಾಗಲೂ ಜೀವಿಸಬೇಕು, ನಿನ್ನ ಒಂದು ರಕ್ತ, ನಿನ್ನ ಒಂದು ಆ ಒಂದು ಮರಣ ವ್ಯರ್ಥ ಆಗಬಾರ್ದು ಅಂತ ನಾವು ಪ್ರತಿದಿನ ದೇವರಲ್ಲಿ ತಗ್ಗಿಸಿಕೊಂಡವರಾಗಿ ಪ್ರಾರ್ಥಿಸುವಂಥ ಮಕ್ಕಳು ನಾವಾಗಿರಬೇಕು. ಯಾವುದೇ ಸಮಯದಲ್ಲಿ ದೇವರು ನಿಮಗೆ ಕೈ ಬಿಟ್ಟಂತೆ ನಿಮಗೆ ಅನುಭವ ಆಗ್ತಾ ಇರ್ಬೋದು, ಆದರೆ ಆ ಸಮಯದಲ್ಲಿ ಯೇಸು ಕ್ರಿಸ್ತನ ನೆನೆಸ್ಕೊಳ್ಳಿ. ಯಾಕಂದರೆ ಒಂದು ಕ್ಷಣ ದೇವರು ನಿಮ್ಮನ್ನು ಕೈ ಬಿಟ್ಟರು, ತಿರುಗಿ ಅವರು ಕೈ ಹಿಡಿಯುವಂತರಾಗಿದೆ. ಯಾವ ರೀತಿಯಾಗಿ ದೇವರು 3 ದಿವಸಗಳಾದಮೇಲೆ ನಿತ್ಯಕ್ಕೂ ಜೀವಿಸುವಂಥ ದೇವರು ಅವರಾದರೂ, ಆ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಕಷ್ಟ, ಕೈ ಬಿಡಲ್ಪಡಂಥ ಪರಿಸ್ಥಿತಿ, ಯಾರೋ ಒಬ್ಬರು ತಗಲಿರುವಂಥ ಪರಿಸ್ಥಿತಿ, ನನಗೆ ಅಂತ ಚಿಂತಿಸೋದು ಯಾರೂ ಇಲ್ಲ ಅಂತ ಆ ಒಂದು ದುಃಖ ಗೋಳಾಟ ನಿಮ್ಮ ಲೈಫಲ್ಲಿ ಇರುವುದಾದರೂ ದೇವರು ಖಂಡಿತವಾಗಿ ಅದನ್ನೆಲ್ಲ ಮಾರ್ಪಡಿಸ್ತಾರೆ. ಆ ಒಂದು ದುಃಖ ಇರುವಂಥದ್ದು ಕ್ಷಣ ಮಾತ್ರ, ಆದರೆ ದೇವರು ಕೊಡುವಂಥ ಸಂತೋಷ ನಿತ್ಯ ನಿರಂತರಕ್ಕೂ ಇರುವಂಥದ್ದಾಗಿದೆ. ಆ ಒಂದು ವಾಕ್ಯವನ್ನು ಈ ಸಮಯದಲ್ಲಿ ಧ್ಯಾನ ಮಾಡ್ತಾ ತಂದೆಯಾದ ದೇವರನ್ನು ಪ್ರಾರ್ಥಿಸುವಂಥ ಮಕ್ಕಳು ನಾವಾಗಿರೋಣ. ಕಣ್ಣು ಮುಚ್ಚಿಕೊಂಡು ದೇವರ ಒಂದು ಶಿಲುಬೆಯನ್ನು ನಾವು ಈ ಸಮಯದಲ್ಲಿ ದೃಷ್ಟಿಸುವಂಥ ಮಕ್ಕಳು ನಾವಾಗಿರೋಣ. ಆತನ ಶಿಲುಬೆಯನ್ನು ಈ ಸಮಯದಲ್ಲಿ ನೀವೆಲ್ಲರೂ ಒಂದು ಆತ್ಮಿಕ ಕಣ್ಣುಗಳನ್ನು ನೋಡುವಂಥವರಾಗಿವೆ. ದೇವರ ಒಂದು ರಕ್ತಧಾರೆಯನ್ನು ನೀವು ನೋಡ್ರಿ, ದೇವರ ಒಂದು ಕಾಲುಗಳಲ್ಲಿರೋ ಮೊಳೆಗಳನ್ನು ನೀವು ನೋಡ್ರಿ. ನಿಮಗೆ ಆತ್ಮಿಕ ಕಣ್ಣುಗಳನ್ನು ದೇವರು ಕೊಡ್ತಾ ಇದ್ದಾರೆ. ಆತನಲ್ಲಿ ಇರುವಂತಹ ಒಂದು ಕಿರೀಟ, ಆತನಿಗಿರುವಂತಹ ಒಂದು ಮೊಳೆಗಳು, ಆತನ ರಕ್ತಧಾರೆ ನೀವು ನೋಡ್ರಿ. ಖಂಡಿತವಾಗಿ ದೇವರು ಅದರಲ್ಲಿರುವಂತಹ ಆ ರಕ್ತಧಾರೆಯಿಂದ ನಿಮ್ಮನ್ನು ಶುದ್ಧಿ ಮಾಡುವಂಥ ದೇವರು ಅವರಾಗಿದ್ದಾರೆ. ಕಲ್ವಾರಿಯ ಶಿಲುಬೆ ಬಳಿ ನೀ ಬರುವೆ
ಬರುವೆಯಾ ಆಗೋರ ವೃಷಭನು ನೀಂದೆ ನೋಡುವೆಯಾ ಚಾಟಿ ಹೊಡೆತವ ಸಹಿಸಿದ ಮುಳ್ಳ ಮುಕುಟವ ಧರಿಸಿದ ಶಾಪಗ್ರಸ್ತನಾದನು ನಿನ್ನ ಶಾಪವ ನೀಗಲು ನನ್ನ ಶಾಪವ ನೀಗಲು ಕಲ್ವಾರಿಯ ಶಿಲುಬೆ ಬಳಿ ನೀ ಮುಂದೆ ಬರುವೆಯಾ ಆಗೋರ ವೃಷಭನು ನೀ ಮುಂದೆ ನೋಡುವೆಯಾ. ಹಲ್ಲೆಲೂಯಾ, ಸ್ತೋತ್ರಪ್ಪ ದೇವರೇ. ಹೌದು ಸ್ವಾಮಿ, ನಾವೆಲ್ಲರೂ ನಿನ್ನ ಶಿಲುಬೆ ಬಳಿಯಲ್ಲಿ ಬಂದಿದ್ದೇವಪ್ಪ. ಆ ಒಂದು ರಕ್ತಧಾರೆ ಬರೆಯುವಂತ ಆ ಒಂದು ಕ್ರೂಜೆಯ ಒಂದು ಕೆಳಗಡೆ ನಾವು ಬಂದಿದ್ದೇವಪ್ಪ. ಆ ಒಂದು ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಪ್ಪ. ನಾವು ಬಾಯಿಂದ ಮಾಡಿರುವ ತಪ್ಪನ್ನು ಕ್ಷಮಿಸು. ನಮ್ಮ ಕೈಗಳಿಂದ ಮಾಡಿರುವಂಥ ತಪ್ಪನ್ನು ಕ್ಷಮಿಸು. ನಮ್ಮ ಕಾಲುಗಳಿಂದ ಮಾಡಿರುವ ತಪ್ಪನ್ನು ಕ್ಷಮಿಸು ದೇವರೇ. ನಿನ್ನ ದೇಹದ ಒಂದೊಂದು ರಕ್ತಧಾರೆಯನ್ನು ನಮಗಾಗಿ ಕೊಟ್ಟಿದೆಯಲ್ಲಪ್ಪ ದೇವರೇ, ಅದರಲ್ಲಿ ಒಂದು ಹನಿ ಒಂದು ವ್ಯರ್ಥ ಆಗಬಾರ್ದು. ಈ ಲೋಕದಲ್ಲಿ ಪ್ರತಿಯೊಂದು ಜನಾಂಗಗಳು, ಜಾತಿಗಳು ರಕ್ಷಣೆ ಮಾರ್ಗದಲ್ಲಿ ಬರಬೇಕು ಸ್ವಾಮಿ. ಅಲ್ಪರು ಅಯೋಗ್ಯರಾದ ನಮ್ಮನ್ನು ಸ್ವಾಮಿ ನಿನ್ನ ಕಾರ್ಯಗಳಿಗಾಗಿ ಉಪಯೋಗಿಸುವಪ್ಪ ದೇವರೇ. ಹೌದು ಸ್ವಾಮಿ, ನಿನ್ನ ಹೇಳಿರುವಂತಹ ಒಂದೊಂದು ಮಾತು ನೆರವೇರಿಸುವಂತ ಮಕ್ಕಳು ನಾವು ಆಗಿರಬೇಕು. ಯಾವ ರೀತಿಯಾಗಿ ಶಿಲುಬೆಯ ಮರಣದಲ್ಲಿ ಕೂಡ ತಂದೆಯ ಒಂದೊಂದು ಮಾತು ನೀನು ನೆರವೇರಿಸಿದೆಲ್ಲಪ್ಪ ದೇವರೇ. ನಿನ್ನ ಒಂದೊಂದು ಮಾತು ನೆರವೇರಿಸುವಂತ ಮಕ್ಕಳಾಗಿ ನಮ್ಮನ್ನು ಬಲಪಡಿಸು. ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ಎಲ್ಲ ಮುಂದಿನ ಕಾರ್ಯಗಳ ನಿನ್ನ ಕೈಗೆ ಒಪ್ಪಿಸ್ತಾ ನಂಬಿಕೆಯಿಂದ ಬೇಡಿಕೊಳ್ಳುತ್ತೆ ನನ್ನ ಜೀವನ ತಂದೆ.